ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ವಿಶೇಷವಾಗಿ ಕಾಲಾಷ್ಟಮಿ ಆಗಿದೆ. ಅಂದರೆ ಕಾಲಭೈರವನನ್ನು ಪ್ರಾರ್ಥನೆ ಮಾಡುವಂಥದ್ದು, ತಮ್ಮ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನಾನು ಹೇಳುವಂಥ ಸಣ್ಣ ಸಣ್ಣ ಉಪಾಯಗಳನ್ನು ಇವತ್ತಿನ ದಿನ ನೀವು ಸಂಜೆ ಸಮಯದಲ್ಲಿ ಮಾಡ್ಕೊಬೋದು. ಯಾಕಂದರೆ ಕಾಲಭೈರವನಿಗೆ ವಿಶೇಷವಾಗಿ ಅಷ್ಟಮಿ ದಿನಗಳಲ್ಲಿ ವಿಶೇಷವಾಗಿ ಸಂಜೆ ಸಮಯದಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ. ಅಂಥ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಈ ಸಣ್ಣ ಸಣ್ಣ ಉಪಾಯಗಳನ್ನು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು, ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು, ಅಥವಾ ನಮಗೆ ಕಾಲದಿಂದ ಬರ್ತಾ ಇರುವಂಥ ಸಂಕಷ್ಟಗಳು, ಗ್ರಹಗತಿಗಳಿಂದ ಬರ್ತಿರುವಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂದಾಗ ನೀವು ಏನು ಮಾಡಬೇಕು ಅಂದರೆ, ಇವತ್ತಿನ ಸಂಜೆ ಸಮಯಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ರೊಟ್ಟಿನ ಮಾಡ್ಕೊಬೇಕಾಗತ್ತೆ. ಗೋಧಿ ಹಿಟ್ಟಿನಿಂದ ಚಪಾತಿ ಮಾಡ್ಕೊಬೋದು, ರೊಟ್ಟಿನ ಮಾಡ್ಕೊಬೋದು. ಅಂಥದ್ದನ್ನು ನೀವು ಮಾಡಿಕೊಂಡು ಅದರ ಮೇಲೆ ನೀವು ಸಾಸಿವೆ ಎಣ್ಣೆನ ಸರವಿರೋ ಅಂಥದ್ದು ರೊಟ್ಟಿಗಳಾಗಿರಬೇಕು. ಮಾಮೂಲಿ ಎಣ್ಣೆಗಳನ್ನು ನೀವು ಉಪಯೋಗಿಸಬಾರ್ದು. ಸಾಸಿವೆ ಎಣ್ಣೆಯಿಂದ ರೊಟ್ಟಿಗಳನ್ನು ಬೇಯಿಸಿದಂಥ ರೊಟ್ಟಿಗಳನ್ನು ಎಲ್ಲಿ ಕಾಲಭೈರವನ ದೇವಸ್ಥಾನದಲ್ಲಿರುವಂಥ ಕಪ್ಪು ನಾಯಿಗಳಿರುತ್ತೋ ಅಂಥ ನಾಯಿಗಳಿಗೆ ನೀವು ಇವತ್ತು ಆ ರೊಟ್ಟಿಗಳನ್ನು ಅಥವಾ ಚಪಾತಿಗಳನ್ನು ತಿನ್ನಿಸೋದ್ರಿಂದ ವ್ಯಾಪಾರ ವ್ಯವಹಾರ ಅಥವಾ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಮಾಡಿರೋಂಥ ಪಿತೂರಿಗಳು, ಗ್ರಹಬಾಧೆಗಳಿಂದ ಬರ್ತಿರುವಂಥ ಸಮಸ್ಯೆಗಳು ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಉಪಾಯ ತುಂಬಾ ಸಹಕಾರಿಯಾಗಿ ಮಾಡಿಕೊಡುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಯಾರೋ ನಮಗೆ ವಾಮಾಚಾರದ ಪ್ರಯೋಗಗಳನ್ನು ಮಾಡಿದ್ದಾರೆ, ನಮಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ನಮ್ಮ ಶತ್ರುಗಳು ನಮಗೆ ಯಾರು ಅಂತ ಗೊತ್ತಿಲ್ಲ, ಆದರೆ ನಾವು ವಿಪರೀತವಾದ ತೀವ್ರವಾದ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು, ಅಂಥವರು ಇವತ್ತು ಕಾಲಭೈರವನ ದೇವಸ್ಥಾನಕ್ಕೆ ನಿಂಬೆ ಹಣ್ಣನ್ನು ತಗೊಂಡೋಗಿ ಆ ನಿಂಬೆ ಹಣ್ಣನ್ನು ಕೊಡೋದಕ್ಕಿಂತ ಮುಂಚೆ ಸಿಂಧೂರನ್ನು ನಿಂಬೆಹಣ್ಣಿಗೆ ಹಚ್ಚಿ ಅಲ್ಲಿ ಕಾಲಭೈರವನಿಗೆ ಸಮರ್ಪಣೆ ಮಾಡಿಸುವಂಥದ್ದನ್ನು ಮಾಡಿ, ಅಲ್ಲಿ ನಿಮ್ಮ ಬೇಡಿಕೆಗಳು, ನಿಮ್ಮ ನೋವುಗಳು, ನಿಮ್ಮ ಸಂಕಟಗಳನ್ನು ಹೇಳ್ಕೊಂಡು ಆ ನಿಂಬೆಹಣ್ಣನ್ನು ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ನಿಮಗೆ ಯಾರಾದರೂ ವಾಮಾಚಾರದ ಪ್ರಯೋಗಗಳನ್ನು ಮಾಡಿದರೆ ಅದು ಕೂಡ ನಿವಾರಣೆ ಆಗುವಂಥದ್ದು ಆಗುತ್ತೆ. ಇನ್ನು ನಿಮಗೆ ಯಾಕೋ ನಾನು ಮಾಡುವಂಥ ಪ್ರತಿಯೊಂದು ಕೆಲಸಗಳು ವಿಳಂಬ ಆಗ್ತಾ ಇದೆ, ಏನೇ ಒಂದು ಕೆಲಸ ಮಾಡಿದ್ರೂ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಇದರಿಂದ ನಾವು ಹೊರಬರಬೇಕು ಅಂದರೆ ನಾವು ಯಾವ ರೀತಿ ಅದನ್ನು ಬಗೆಹರಿಸ್ಕೊಬೇಕು ಅಂತ ಬಯಸ್ತಾ ಇರೋವಂಥವ್ರು, ಅಂಥವರು ಇವತ್ತಿನ ದಿನ ಒಂದು ಕಪ್ಪು ಬಟ್ಟೆನ ತಗೊಂಡು ಆ ಕಪ್ಪು ಬಟ್ಟೆಗೆ ಒಂದು ತೆಂಗಿನಕಾಯಿ, ಪೂರ್ಣವಾದ ಒಂದು ತೆಂಗಿನಕಾಯಿ ಅದನ್ನು ಇಟ್ಟು ಅದರ ಮೇಲೆ ₹1 ನಾಣ್ಯನ ಇಟ್ಟು ಅದನ್ನು ನೀವು ಗಂಟನ್ನು ಕಟ್ಟಿ ಅದನ್ನು ನೀವು ದೃಷ್ಟಿನ ತೆಗೆದು, ಅಂದರೆ ತಲೆಯಿಂದ ಪಾದದವರೆಗೆ ನೀವು ದೃಷ್ಟಿನ ತೆಗೆದು ಅದನ್ನು ನೀವು ವಿಶೇಷವಾಗಿ ಹೋಗಿ ಕಾಲಭೈರವನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳೆಲ್ಲ ಅಭಿವೃದ್ಧಿ ಆಗುವಂಥದ್ದು ಆಗುತ್ತೆ. ಇನ್ನು ನೀವು ನಿಮ್ಮ ಮನೆಯಲ್ಲಿ ಏನಾದ್ರೂ ನೆಗೆಟಿವಿಟಿ ಇದೆ ಅಂತ ನಿಮಗೆ ಅನ್ನಿಸ್ತಿದೆ, ಅಥವಾ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗಬೇಕು, ನಮ್ಮ ಮನೆಯಲ್ಲಿ ಆರ್ಥಿಕ ವ್ಯವಸ್ಥೆ ಅನ್ನೋದು ಸದೃಢರಾಗಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ಕಾಲಾಷ್ಟಮಿ ದಿನ ನೀವು ವಿಶೇಷವಾಗಿ ಒಂದು ತಾಮ್ರದ ತಟ್ಟೆನ ತಗೊಂಡು ಅದಕ್ಕೆ ವಿಶೇಷವಾಗಿ 1 ಹಿಡಿ ಅಕ್ಕಿನ ಹಾಕಿ ಒಂದು ಮಣ್ಣಿನ ದೀಪನ ತಗೊಂಡು ಆ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ಒಂದು ಕಬ್ಬಿಣದ ಮೊಳೆನ ಹಾಕಿ ದೀಪನ ನೀವು ಕಾಲಭೈರವನ ದೇವಸ್ಥಾನದಲ್ಲಿ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಹಣದ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗುವಂಥದ್ದಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ನೀವು ಏನೋ ಒಂದು ಕೆಲಸನ ಮಾಡಬೇಕು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಂತ ಬಯಸುವಂಥವ್ರು
ಇರುವಂಥವ್ರು ಬೂದುಗುಂಬಳಕಾಯಿ ದೀಪನ ಹಚ್ಚುವಂಥದ್ದನ್ನು ಇವತ್ತಿನ ದಿನ ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೀವು ಬೂದುಗುಂಬಳಕಾಯಿ ದೀಪ ಹಚ್ಚುವಂಥದ್ರ ಜೊತೆಗೆ ಒಂದು ಅಡಿಕೆ ಪಟ್ಟೆಯ ಎಲೆಯ ಮೇಲೆ ನೀವು ಅಡೆಯಲ್ಲಿ ಆ ಎಲೆಯ ಮೇಲೆ ನೀವು ವಿಶೇಷವಾಗಿ ಉಪ್ಪನ್ನು ಹಾಕಿ ಅದರ ಮೇಲೆ ನೀವು ಬೂದುಗುಂಬಳಕಾಯಿ ಹೋಳುಗಳನ್ನು ಕಟ್ ಮಾಡಿ ಅದಕ್ಕೆ ಅರಿಶಿಣನ ಹಚ್ಚಿ ಅದಕ್ಕೆ ಎಣ್ಣೆನ ಹಾಕಿ ಬತ್ತಿಗಳನ್ನು ಹಾಕಿ 8 ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಸರ್ವ ಸಂಕಷ್ಟಗಳಿದ್ರದೆಲ್ಲ ನಿವಾರಣೆ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಈ ಸಣ್ಣ ಸಣ್ಣ ಉಪಾಯಗಳನ್ನು ಇವತ್ತಿನ ದಿನ ನೀವು ಮಾಡ್ಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.